ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಗಡಿಯಲ್ಲಿ ಪಾಕಿಸ್ತಾನ ಪ್ರತಿದಾಳಿಗೆ ಮುಂದಾಗ್ತಾ ಇದೆ. 10 ಜನರನ್ನ ಭಾರತೀಯರನ್ನ ಹೊಡೆದಿದೆ ಅನ್ನುವಂತಹ ಸುದ್ದಿ ಎಲ್ಲ ಗಮನಿಸಿದಿರಿ ನೀವು. ಇದರ ನಡುವೆ ಪಾಕಿಸ್ತಾನಕ್ಕೆ ಚೀನಾನು ಸೇರಿಸಿ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟ ಭಾರತದ ಸೇನೆ ಪಾಕಿಸ್ತಾನದ 2 ವಿಮಾನಗಳನ್ನು ಹೊಡೆದುರುಳಿಸಿದೆ ಈಗ ಭಾರತದ ಸೇನೆ. ಅದರ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಭಾರತ ಏರ್ ಸ್ಟ್ರೈಕ್ ಮಾಡಿ 9 ಪ್ಲೇಸ್ಗಳನ್ನು ಉಡಿಯಸ್ ಮಾಡ್ತಿದ್ದ ಹಾಗೆ 21 ಟೆರರ್ ಕ್ಯಾಂಪಲ್ಲಿ 100 ಉಗ್ರರನ್ನು ನೆಲಸಮ ಮಾಡ್ತಾ ಇದ್ದ ಹಾಗೆ ಭಾರತದ ವಿರುದ್ಧ ಪ್ರತಿದಾಳಿಗೆ ಮುಂದಾಗಿರುವ ಪಾಕಿಸ್ತಾನ ನುಗ್ಗೋದಕ್ಕೆ ಬಂದಿದೆ. ಭಾರತದ ಒಳಗಡೆ ಬರೀ 100 ಮೀಟರ್ ಒಳಗಡೆ ಬರ್ತಾ ಇದ್ದ ಹಾಗೆ ಹೊಡೆದು ಹಾಕಲಾಗಿದೆ ಪಾಕಿಸ್ತಾನದ ವಿಮಾನವನ್ನು. ಭಾರತದ ದಾಳಿಗೆ ತತ್ತರಿಸಿ ಹೋಗಿರುವಂತಹ ಪಾಕಿಸ್ತಾನಕ್ಕೆ ಮತ್ತೆರಡು ಸಿಡಿಲಾಘಾತ ಈಗ ನಮ್ಮ ಹೆಮ್ಮೆಯ ಸೇನೆಯಿಂದ. ಯಾವ ವಿಮಾನ ಹಾಗಾದರೆ? ಚೀನಾದಿಂದ ಪಾಕಿಸ್ತಾನಕ್ಕೆ ಹೇಗೆ ಶಾಕ್ ಎದುರಾಗಿದೆ ಈ ಯುದ್ಧದ ಪರಿಸ್ಥಿತಿಯಲ್ಲಿ, ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಧ್ಯರಾತ್ರಿ ನಡೆದಂಥ ದಾಳಿ. ಒಂದೇ ದಿನ ಪಾಕಿಸ್ತಾನದ ವಿರುದ್ಧ ಶತಕ ಸಿಡಿಸಿದ ಭಾರತದ ಟೀಮ್ ಇಂಡಿಯಾ ಶತಕ ಸಿಡಿಸಿದೆ ನಮ್ಮ ಸೇನೆ. ಇದನ್ನು ತಡೆಯೋದಕ್ಕಾಗಲಿಲ್ಲ, ಯಾಕಂದರೆ ಅವರು ಬಳಸ್ತಾ ಇದ್ದಿದ್ದು ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮನ್ನು. ಡ್ರೋನ್ ಬಳಸಿ ಒಂದೊಂದು ಪಾಯಿಂಟನ್ನು ಟಾರ್ಗೆಟ್ ಮಾಡಿ ಲೊಕೇಟ್ ಮಾಡಿ ಬಾಂಬನ್ನು ತಗೊಂಡು ಹೋಗಿ ಮೇಲಿಂದ ಕೆಳಗೆ ಹಾಕಿದ್ರು ಅವ್ರ ಹತ್ರ ಡಿಟೆಕ್ಟ್ ಮಾಡೋದಕ್ಕಾಗದೆ ಬ್ಲಾಸ್ಟ್ ಆಗಿ ಬೆಂಕಿ ಬಂದ ಮೇಲೆ ಓಡಿ ಬಂದವರು ಪಾಕಿಸ್ತಾನದ ಏರ್ಫೋರ್ಸ್ನವರು, ಏರ್ ಡಿಫೆನ್ಸ್ನವರು. ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಬೆಂಕಿ ಬಿದ್ದು ಹೋಯ್ತಲ್ಲಿ, ವೇಸ್ಟ್, ಏನು ಪ್ರಯೋಜನಕ್ಕೆ ಬರಲಿಲ್ಲ ಪಾಕಿಸ್ತಾನಕ್ಕೆ. ಅದು ಒಂದ ಶಾಕು. ಎರಡನೇದು ನೋಡಿ, ಚೀನಾದಿಂದ ನಿರ್ಮಿಸಲ್ಪಟ್ಟ ಪಾಕಿಸ್ತಾನಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಂಥ, ಅಂದರೆ ಡಿಫೆನ್ಸ್ ಬಲವಾಗಿ ಕೊಟ್ಟಿದ್ದಂತಹ JF-17 ಯುದ್ಧ ವಿಮಾನ ಭಾರತದತ್ತ ನುಗ್ಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಈ ಏರ್ ಸ್ಟ್ರೈಕ್ಗೆ ನಾವು ಪ್ರತೀಕಾರ ತಗೊಳ್ತೀವಿ, ತಡ ಮಾಡದೆ ಒಂದೇ ಕ್ಷಣದಲ್ಲಿ ನುಗ್ಗು ಬಿಡ್ತೀವಿ ಅಂತ JF-17 ಯುದ್ಧ ವಿಮಾನವನ್ನು ಭಾರತದ ಕಡೆಗೆ ಬಿಟ್ಟಿದೆ ಪಾಕಿಸ್ತಾನ. 100 ಮೀಟರ್ ಕೂಡ ಒಳಗಡೆ ಬಂದಿಲ್ಲ. ಅಷ್ಟೊತ್ತಿಗೆ ನಮ್ಮ ಏರ್ಫೋರ್ಸ್ ಅದನ್ನು ಸುಟ್ಟು ಬಿಸಾಕಿದೆ. JF-17 ಯುದ್ಧ ವಿಮಾನದ ಅವಶೇಷಗಳು ಈಗ ಪತ್ತೆಯಾಗಿವೆ. ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ. ಚೀನಾ ಮೂಲದ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಭಾರತ. ಇನ್ನೊಂದು ಯುದ್ಧ ವಿಮಾನದ ಡೀಟೇಲ್ಸ್ ಇನ್ನಷ್ಟೇ ಲಭ್ಯವಾಗಬೇಕು. 2 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿರೋದು. ಒಂದರ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಇದೆ, ಯಾವ ಭಾಗದಲ್ಲಿ ಹೊಡೆಯಲಾಗಿದೆ ಅನ್ನೋದ್ರ ಬಗ್ಗೆ. ಪುಲ್ವಾಮಾದ ಭಾಗದಲ್ಲಿ ಹೊಡೆದು ಬಿಸಾಕಿದ್ದಾರೆ. ಆ ಗಡಿ ದಾಟಿ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಪಾಕಿಸ್ತಾನ, ಅಷ್ಟೊತ್ತಿಗೆ ಭಾರತ ಹೊಡೆದು ಬಿಸಾಕಿದೆ. ಇನ್ನೊಂದು ಯುದ್ಧ ವಿಮಾನದ ಅವಶೇಷಗಳು ಸಿಕ್ಕಿವೆ, ಇನ್ನಷ್ಟೇ ಅದರ ಡೀಟೇಲ್ಸ್ ಗೊತ್ತಾಗಬೇಕು. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಎಂಥ ಆಫರ್ ಕೊಟ್ಟಿದ್ದಾನೆ ನೋಡಿ. ಪಾಕಿಸ್ತಾನ ಪರವಾಗಿ ಮಾತಾಡ್ತಿರುವಂತಹ ಸಚಿವ, ನಾವು ಮಾತುಕತೆಗೆ ರೆಡಿ, ಭಾರತ ಮಾತುಕತೆ ಕೂತ್ರೆ ಯಾಕೆ ಬೇಕಿದಲ್ಲ ಅಂತ ಕೇಳ್ತಾ ಇರೋದು. ಭಾರತ ಈಗ ದಾಳಿ ಮಾಡಿ ನಿಲ್ಲಿಸ್ಬಿಟ್ರೆ ನಾವು ಸುಮ್ಮನಾಗ್ಬಿಡ್ತೀವಿ, ಬಟ್ ಭಾರತ ಹೊಡಿತಾನೆ ಹೋದ್ರೆ ನಾವು ತಿರುಗಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ಬೆಟರ್ ಇದ್ದು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತಿದ್ದಾನೆ ಕ್ವಾಜಾ. ನಿನ್ನೆಯಷ್ಟೇ ಅಣು ಬಾಂಬ್ನ ಬೆದರಿಕೆ ಹಾಕಿದ್ದ ಕ್ವಾಜಾ ಭಾರತದ ಅಟ್ಯಾಕ್ಗೆ, ಭಾರತದ ಈ ರಿವೆಂಜ್ಗೆ, ಈ ಏರ್ ಸ್ಟ್ರೈಕ್ಗೆ ಬೆದರಿದ್ದ ಪಾಕಿಸ್ತಾನ ಈಗ ಮಾತುಕತೆಗೆ ಕೂರೋಣ ಬನ್ನಿ, ನೀವು ಹೀಗೆ ಮುಂದುವರಿಸ್ತಾ ಹೋದರೆ ನಾವು ಮಾಡಬೇಕಾಗತ್ತಲ್ಲ, ಸುಮ್ಮನೆ ಯಾಕಿದೆಲ್ಲ ಅಂತ ನೇರವಾಗಿ ಅಲ್ಲಿನ ರಕ್ಷಣಾ ಸಚಿವನೇ ಕರೀತಾ ಇರೋದು ಮಾತ್ರ ಈ ಕ್ಷಣದ ಮಹತ್ವದ ಬೆಳವಣಿಗೆ. ಒಪ್ಕೊಂಡಿದೆ ಇಷ್ಟು ಜನ ಸತ್ತಿದ್ದಾರೆ ಅಂತ, ಬಟ್ ಸ್ವಲ್ಪ ಬೇರೆ ಬಣ್ಣ ಕಟ್ತಿದ್ದಾರೆ ಅವರು. ಜನ ಸತ್ತಿದ್ದಾರೆ, ನಾಗರಿಕರು ಸತ್ತಿದ್ದಾರೆ ಅಂತ, ಬಟ್ ಉಗ್ರರು ಮಾತ್ರ ಸತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟು, ಯಾವ್ಯಾವ ಟೆರರ್ ಕ್ಯಾಂಪಲ್ಲಿ ಎಷ್ಟೆಷ್ಟು ಜನ ಸತ್ತು ಬಿದ್ದಿದ್ದಾರೆ ಅನ್ನೋದ್ರ ಸಾಕ್ಷಿ ಕೊಟ್ಟು ಭಾರತ ಈಗ ಜಗತ್ತಿನ ಮುಂದೆ ದಾಖಲೆಯನ್ನು ಇಟ್ಟಿದೆ. ಹಾಗಾಗಿ ಪಾಕಿಸ್ತಾನ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಈಗ ಒಪ್ಕೊಳ್ಳೇಬೇಕು ಜಗತ್ತೆಲ್ಲ ಅದನ್ನು ನೋಡಿರೋದ್ರಿಂದ. ಈ ದಾಳಿ, ಈ ಬೆಳವಣಿಗೆ ಬೆನ್ನಲ್ಲೇ ಭಾರತದಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಹೈ ಲೆವೆಲ್ ಮೀಟಿಂಗ್ ಆಗ್ತಿದೆ. ಅಮಿತ್ ಶಾ ಅವ್ರು ಮೀಟಿಂಗ್ ಕರೆದಿದ್ದಾರೆ. ಈಗ ಅಮಿತ್ ಶಾ ರಾಜನಾಥ್ ಸಿಂಗ್ ಅವ್ರ ಜೊತೆ ಮೋದಿ ಮೀಟಿಂಗ್ ಮುಕ್ತಾಯ ಆಗಿದೆ. ಅಜಿತ್ ದೋವಲ್ ಅವ್ರನ್ನ ಕರೆಸ್ಕೊಂಡು ಮಾಹಿತಿ ಪಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಮತ್ತೆ ದಾಳಿ ಮಾಡಬಹುದು, ನಾವು ಹೇಗೆ ತಯಾರಿಯಾಗಿರಬೇಕು, ಮತ್ತು ನಮ್ಮ ಜನ ಜಾಸ್ತಿ ಸೇರುವಂಥ ಪ್ರದೇಶಗಳು, ಮೆಟ್ರೋ ನಿಲ್ದಾಣ, ದೇವಸ್ಥಾನಗಳು, ಏರ್ಪೋರ್ಟು, ಇಂತಹ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಿದೆ. ಸೈನಿಕರು, ಅರೆಸೇನಾ ಪಡೆ, ಪೊಲೀಸರು ಹದ್ದಿನ ಕಣ್ಣಿರಿಸೋದಕ್ಕೆ, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಭದ್ರತೆ ಹೆಚ್ಚಳಕ್ಕೆ ಈಗ ಎಲ್ಲ ರೀತಿಯಲ್ಲೂ ಕೂಡ ತಯಾರಿ ಮಾಡಿಕೊಂಡಿರೋದು. ಮತ್ತೊಂದು ಕಡೆ ನೋಡಿ,
ಯಾವ ರೀತಿ ನಾಶಪಡಿಸಲಾಗಿದೆ ಉಗ್ರರ ಕ್ಯಾಂಪನ್ನು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. 9 ಪ್ಲೇಸಲ್ಲಿ ಹೊಡೆದಿದ್ದಾರಲ್ಲ, 50ಕ್ಕೂ ಹೆಚ್ಚು ಭಯೋತ್ಪಾದಕರು ಕೋಟ್ಲಿ ಶಿಬಿರದಲ್ಲೇ ಇದ್ರು ಅಂತ ಗೊತ್ತಾಗ್ತಿದೆ. ಈಗ ಲಷ್ಕರ್ ಎ ತೊಯ್ಬಾ ಆತ್ಮಹತ್ಯಾ ಬಾಂಬರ್ಗಳನ್ನು ತರಬೇತಿ ಮಾಡ್ತಾ ಇತ್ತು. ಈ ಕಾರ್ಖಾನೆಯ ಕೆಲಸನೇ ಆತ್ಮಹತ್ಯಾ ಬಾಂಬರ್ಸ್ ಅಂದರೆ ಸೂಸೈಡ್ ಬಾಂಬರ್ಸನ್ನು ಉತ್ಪಾದನೆ ಮಾಡೋದಾಗಿತ್ತು. ಈ ಕೋಟ್ಲಿ ಶಿಬಿರದಲ್ಲಿದ್ದಂಥ 50 ಸೂಸೈಡ್ ಬಾಂಬರ್ಸ್ ಟ್ರೇನಿಗಳು ಬ್ಲಾಸ್ಟ್ ಆಗಿ ಅಲ್ಲೇ ಜೀವ ಬಿಟ್ಟಿದ್ದಾರೆ. ಹಾಗಾಗಿ ಅತಿ ದೊಡ್ಡ ಲಾಸ್ ಅಂತ ಪಾಕಿಸ್ತಾನ ಕಣ್ಣೀರಿಡ್ತಿದ್ದು. ಪಾಕಿಸ್ತಾನದ ಬಣ್ಣ ನೋಡಿ, ಅಲ್ಲಿ ಬರೀ ಉಗ್ರರನ್ನು ಹೊಡೆದು ಹಾಕಿರೋದು. ಅವರ ಅಂತಿಮ ಕ್ರಿಯೆಗಳಿಗೆ ಈಗ ಪಾಕಿಸ್ತಾನದ ಸೇನೆ ಸಹಿತ ಹೋಗ್ಕೊಂಡು ಅಲ್ಲಿ ಕಾವಲು ಕಾಯ್ಕೊಂಡು ಕಣ್ಣೀರು ಹಾಕ್ತಾ ಇದೆ. ಅಷ್ಟು ಮಟ್ಟಿಗೆ ಪಾಕಿಸ್ತಾನದ ಬಣ್ಣ ಜಗತ್ತಿನ ಮುಂದೆ ಬಟ ಬಯಲಾಗಿರೋದು. ಸೊ ಭಾರತ ಸೇನೆ ಅಂತೂ ತಯಾರಾಗಿದೆ, ಒಂದು ಹೊಡೆತ ಕೊಟ್ಟಾಗಿದೆ. ಇಷ್ಟು ಸಾಲದು ಅನ್ನುವಂಥ ಕೂಗು ಕೂಡ ದೇಶದಲ್ಲಿ ಎದ್ದಿರೋದು. ಮಿಲಿಟರಿ ಮಾಜಿ ಮುಖ್ಯಸ್ಥರು ಆ ಹಿಂಟ್ ಕೊಟ್ಟೇ ಬಿಟ್ಟಿದ್ದಾರೆ. ಇದು ಟ್ರೇಲರ್, ಇನ್ನೂ ಪಿಕ್ಚರ್ ಬಾಕಿ ಇದೆ ಅಂತ ಅವರು ಕೂಡ ಹಿಂಟ್ ಕೊಟ್ಟಿರೋದು. ಮತ್ತು ನಮ್ಮ ಅಟ್ಯಾಕನ್ನು ಅವರು ಸಣ್ಣ ಸುಳಿವನ್ನು ಪಡ್ಕೊಳ್ಳೋಕ್ಕಾಗಲಿಲ್ವಲ್ಲ, ಒಂದು ಚೂರು ಕೂಡ ಅದನ್ನು ಮೊದಲೇ ಅವ್ರಿಗೆ ಪ್ರಿಪೇರ್ಡ್ ಆಗಿರೋದಕ್ಕೆ ಒಂದು ಕ್ಷಣ ಕೂಡ ಕೊಡಲಿಲ್ಲ. ನಮ್ಮ ಅಟ್ಯಾಕ್ ಹಂಗಿತ್ತು. ಯಾಕಂದರೆ ಅವರ ಸಿಸ್ಟಮು, ಏರ್ ಡಿಫೆನ್ಸ್ ಸಿಸ್ಟಮು ಅಟ್ಟರ್ ಫ್ಲಾಪ್ ಆಗಿದೆ ಅನ್ನೋದು ಈಗ ಭಾರತದ ಸೇನೆ ಗೊತ್ತಾಗ್ಬಿಟ್ಟಿದೆ. ಅದರ ಅರ್ಥ ನಾವು ಇನ್ನಷ್ಟು ಜೋರಾಗಿ ಹೊಡಿಬಹುದು, ಭಾರತ ಪಾಕಿಸ್ತಾನದ ಹೃದಯಕ್ಕೆ ಹೊಡಿಬಹುದು ಅನ್ನೋದು ಈಗ ಗೊತ್ತಾಗಿರೋ ವಿಷಯ. ಈ ಟ್ರಯಲಿಂದ ಪಕ್ಕಾ ಆಗಿರುವಂಥ ವಿಷಯ ನಮ್ಮ ಸೇನೆಗೆ. ಹಾಗಾಗಿ ಮತ್ತಷ್ಟು ಜೋರಾದ ಹೊಡೆತವನ್ನೇ ಭಾರತ ಕೊಡಬಹುದು, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಒಂದು ಪ್ರಯತ್ನ ಮಾಡಿ ಸೋತಿದೆ ಈಗ ಪಾಕಿಸ್ತಾನ. ಅಟ್ಯಾಕ್ ಮಾಡೋಕ್ಕೆ ತಕ್ಷಣ ಬಂದು 2 ವಿಮಾನಗಳನ್ನು ಹೊಡೆದು ಹಾಕಿದ್ದಾರೆ ಭಾರತದವರು. ಮತ್ತೆ ಮತ್ತೆ ಅಂತಹ ಬಾಲ ಬಿಚ್ಚೋ ಕೆಲಸ ಆಗಬಹುದು. ಅದನ್ನು ಅರ್ಧ ದಾರಿಯಲ್ಲಿಯೇ ಹಿಂದಿರಿಸಬೇಕು, ಇಲ್ಲ ಒಡಿಸ್ ಮಾಡಬೇಕು. ಅಂಥ ಕಾರ್ಯಾಚರಣೆ ಈಗ ಭಾರತದ ಸೇನೆ ಕೈಗೆತ್ಕೊಳ್ತಾ ಇದ್ದು ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ ಅನ್ನುವ ಸಂದೇಶ ಎಲ್ಲೆಡೆಯಿಂದ ಭಾರತಕ್ಕೆ ಮೆಚ್ಚುಗೆ. ನೋಡಿ, ಇಸ್ರೇಲ್ ನಮ್ಮ ಆಪರೇಷನ್ ಸಿಂಧೂರಾಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಶಹಬ್ಬಾಸ್ ಅಂತಿದೆ. ಇದಪ್ಪ ಕಾರ್ಯಾಚರಣೆ ಅಂತ ಭಾರತದ ಸೇನೆಗೆ ಫುಲ್ ಮಾರ್ಕ್ಸ್ ಕೊಡ್ತಿದೆ ಇಸ್ರೇಲ್. ಅತ್ತ ಅಮೆರಿಕ ಟ್ರಂಪಿಂದ ಕೂಡ ಈ ಒಂದು ಕಾರ್ಯಾಚರಣೆಗೆ ಬೆಂಬಲ ವ್ಯಕ್ತವಾಗ್ತಿರೋದು. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳೆಲ್ಲ ಈ ಆಪರೇಷನ್ ಪರವಾಗಿ ನಿಂತಿದ್ದು ಜಾಗತಿಕವಾಗಿಯೂ ಕೂಡ ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ. It's a very clear message from India to the rest of the world. Your friend Israel, this is something which is essential to send a message to the terrorist. That was an action of self-defense, and I'm very proud of this operation. ಇನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಸೋತು ಸುಣ್ಣ ಆಗಿದೆ. ಭಾರತದ ಸೇನೆಯನ್ನು ಎದುರಿಸೋಕ್ಕಾಗದೆ ಮಂಡಿಯೂರಿ ಈಗ ಮಾತಿಕೂರೋಣ ಅಂತ ಕರೆಯೋ ಮಟ್ಟಿಗೆ ಈಗ ಬೆನ್ನು ಮೂಳೆ ಮುರಿದಿರೋದು ಪಾಕಿಸ್ತಾನಕ್ಕೆ. ಯಾಕಂದರೆ ಸತ್ತು ಬಿದ್ದಿರೋದು ಒಬ್ಬರಿಬ್ಬರಲ್ಲ, ಉಗ್ರರ ಸಂತಾನಗಳೆಲ್ಲ ಮಡಿದಿವೆ ಅನ್ನೋ ರೀತಿಯಲ್ಲಿ ಎಲ್ಲಿ ಹೆಣದ ರಾಶಿ. ಮಸೂದ್ ಅಜರ್ 14 ಜನ ಕುಟುಂಬಸ್ಥರು ಮತ್ತು ಆತನ ಬಹಳ ನಂಬಿಕೆಯ ಟ್ರೈನಿಗಳು, ಆತ ಟ್ರೈನಪ್ ಮಾಡ್ತಿದ್ದಂಥ ಬಹಳ ನಂಬಿಕೆಯ, ಬಹಳ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದ ಸ್ಕಾಲರ್ಸ್ ಅಂತೆ, ಅವರೊಂದು 2-3 ಜನ ಎಲ್ಲ ಸೇರಿ ಆತನ ಸಂಪೂರ್ಣ ಕುಟುಂಬವೇ ನಶಿಸಿ ಹೋಗಿದೆ. ಇದೆಲ್ಲ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲಾರದಂತಹ ಬೆಳವಣಿಗೆಗಳು. ಸೊ ಮುಂದಿನ ಡೆವಲಪ್ಮೆಂಟ್ಸನ್ನು ಕಾದು ನೋಡಬೇಕು. ಬಾಲ ಬಿಚ್ಚದೇ ಇರಲ್ಲ ಪಾಕಿಸ್ತಾನ, ಏನಾದರೂ ಒಂದು ಮಾಡಬೇಕು. ಇಲ್ಲ, ಅದು ಮರ್ಯಾದೆ ಪ್ರಶ್ನೆ, ಈಗಿರೋ ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಆಗುತ್ತಲ್ಲ, ರಾಜಕೀಯ ಬರುತ್ತಲ್ಲಿ. ಹಾಗಾಗಿ ಅಟ್ಯಾಕ್ ಮಾಡೋಕ್ಕೆ ಬರಬಹುದು. ಸರಿಯಾದ ಉತ್ತರ ಕೊಡೋಕ್ಕೆ ಭಾರತದ ಸೇನೆ ರೆಡಿಯಾಗಿ ಕಾಯ್ತಾ ಇದೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು ಎಲ್ಲ ಆಗ್ತಿರೋದು, ಸೆಕ್ಯೂರಿಟಿ ಚೆಕ್ ಆಗ್ತಿದೆ ದೇಶವ್ಯಾಪಿ. ಯಾಕಂದರೆ ಮತ್ತಷ್ಟು ಹೊಡೆಯೋದು ಬಾಕಿ ಇದ್ದಂಗೆ ಕಾಣಿಸುತ್ತೆ. ನೋಡಿದ್ರೆ 1, 2, 3 ಸಿಂಧೂರ ಸೀರೀಸ್ ಲಾಂಚ್ ಆಗಬಹುದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.